ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದ ವರ್ಡ್ ಆಫ್ ವಿಕ್ಟರಿ ಲೈವ್ಗೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಯಾರು ನೀವು ಆನ್ಲೈನಲ್ಲಿ ಬರ್ತಾ ಇದ್ದೀರಿ, ಕಮ್. ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ, ಲೈಕ್ಸ್ ಕಮೆಂಟ್ಸ್ ಹಾಕುವವರು ಹಾಕಿ. ಅದೇ ರೀತಿ ಟಿ ವಿಯಲ್ಲಿ ಕನೆಕ್ಟ್ ಮಾಡಿ ವಾಚ್ ಮಾಡುವವರು ವಾಚ್ ಮಾಡಿ. ಕುಟುಂಬವಾಗಿ ನಾವು ಒಟ್ಟಾಗಿ ಸೇರಿ ಆರಾಧಿಸುವ, ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸಿ ಫೈನಲಿ ನಾವು ಪ್ರಾರ್ಥನೆಯೊಂದಿಗೆ ಮುಗಿಸುವ. ಕಮ್, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಲೆಟ್ಸ್ ಪ್ರೇ. ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು. ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು. ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನಿನ್ನಲ್ಲೇ ನಾವು ನೆಲೆಗೊಂಡೆವು. ಕರ್ತನೇ, ನಾವು ನಿನ್ನಲ್ಲಿ ನೆಲೆಗೊಂಡಿದ್ದೇವೆ, ನಾವು ನಿನ್ನಲ್ಲಿ ಇದ್ದೇವೆ, ನಾವು ನಿನ್ನಲ್ಲಿ ಜೀವಿಸ್ತೇವೆ, ನಿನ್ನಲ್ಲಿ ಇದ್ದುಕೊಂಡು ನಾವು ಚಲಿಸ್ತೇವೆ. ಥ್ಯಾಂಕ್ ಯು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮಗೇನು ಬೇಕೋ ನೀವು ಕೇಳಿಕೊಳ್ಳಿರಿ, ಅದು ನಿಮಗೆ ಸಿಗಲ್ಪಡುವುದು. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ನಿನ್ನಲ್ಲಿ ನೆಲೆಗೊಂಡಿದ್ದೇವೆ, ನಿನ್ನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದೆ, ಕ್ರಿಸ್ತನು ನಮ್ಮಲ್ಲಿ ವಾಸಿಸ್ತಾ ಇದ್ದಾನೆ. ವಿ ಆರ್ ದ ಲಿವಿಂಗ್ ಟಬರ್ನಕಲ್ ಆಫ್ ಗಾಡ್. ಥ್ಯಾಂಕ್ ಯು. ಕರ್ತನೇ, ಯಾರೆಲ್ಲ ವಾಚ್ ಮಾಡ್ತಾ ಇದ್ದರು, ಟಿ ವಿಯಲ್ಲಿ, ಫೇಸ್ಬುಕ್, ಯೂಟ್ಯೂಬಲ್ಲಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದರು, ಅವರೆಲ್ಲರೂ ನೀನು ಸಂತೈಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಂದು ಹೃದಯಗಳು ಪ್ರಜ್ವಲಿಸಲಿ, ಪ್ರತಿಯೊಂದು ಆಂತರ್ಯಗಳು ಪ್ರಜ್ವಲಿಸಲಿ, ಪ್ರತಿಯೊಬ್ಬರ ಆಂತರ್ಯದಲ್ಲಿ ಬಲ ಹೊಂದಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ಗೈಡೆಡ್ ಬೈ ಯು ಆ್ಯಂಡ್ ವಿ ಲೆಡ್ ಬೈ ಯು. ವಿ ರಿಸೀವ್ ಯುವರ್ utterance by the power of the Holy Spirit. In Jesus' name, amen, 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 amen. Praise the Lord. Okay, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಕಮ್. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. He loves you so much. ಯೇಸು ಸ್ವಾಮಿ ಹೇಳಿದ ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 15ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ದ ಗಾಸ್ಪೆಲ್ ಆಫ್ ಜಾನ್ 15 chapter and 7 verse. 15 chapter 7 verse ಹೇಳ್ತದೆ, ನೀವು ನನ್ನಲ್ಲಿಯೂ
ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪ್ರೈಸ್ ಗಾಡ್. ಇಲ್ಲಿ ಸ್ವಾಮಿ ಹೇಳಿದ, ನೀವು ನನ್ನಲ್ಲಿಯೂ ಮತ್ತು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಇವತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದಂತ ಹೇಳಿದರೆ, ಇಲ್ಲಿ ಯೇಸುಸ್ವಾಮಿ ಮಾತಾಡುವಂಥದ್ದು 15 ಚಾಪ್ಟರ್, ನನ್ನ ತಂದೆಯು ತೋಟಗಾರ, ನಾನು ನಿಜವಾದ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀರಿ. ಪ್ರೈಸ್ ಗಾಡ್. ಒಂದು ದ್ರಾಕ್ಷ ಬಳ್ಳಿ ಅದು ಬೆಳೆಯಬೇಕಾದ್ರೆ ಅದಕ್ಕೊಂದು ಸೋರ್ಸ್ ಇದೆ, ಅದಕ್ಕೊಂದು ಮೂಲ ಇದೆ, ಅದು ಗ್ರೌಂಡ್. ಯಾವಾಗ ಅದು ಗ್ರೌಂಡಿಗೆ ಕನೆಕ್ಟ್ ಆಗ್ತದೆ ಆಗ ಆ ಗ್ರೌಂಡ್ನಿಂದ ಅದು ಬೆಳೆಯುತ್ತದೆ. ಆ ತೋಟಗಾರ ಗ್ರೌಂಡ್ ಬೇರೆ ಯಾರಲ್ಲ, ಮೂಲ ಬೇರೆ ಯಾರಲ್ಲ, ನಮ್ಮ ತಂದೆ. ದ ಬೈಬಲ್ ಹೇಳುತ್ತದೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ನಮ್ಮ ತಂದೆ ಎಂಬ ಆತನು ಸಮಸ್ತಕ್ಕೂ ಮೂಲ. ನಾವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟೆವು. ಪ್ರೈಸ್ ಗಾಡ್. ನಾವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟೆವು. ಯೇಸು ಕ್ರಿಸ್ತನು ತಂದೆಯಾದ ದೇವರ ಒಂದು ಮಹಿಮೆಯ ಪ್ರಕಾಶವಾಗಿದ್ದಾನೆ. ನೆಕ್ಸ್ಟ್ ಹೇಳ್ತದೆ, ನಮಗಿರುವುದು ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನು. ಸಮಸ್ತವು ಆತನ ಮುಖಾಂತರ ಉಂಟಾಯಿತು, ನಾವು ಕೂಡ ಆತನಲ್ಲಿ ಸೃಷ್ಟಿಸಲ್ಪಟ್ಟೆವು. ಪ್ರೈಸ್ ಗಾಡ್. ದಟ್ ಮೀನ್ಸ್ ದೇವರು ಏನೇ ಕ್ರಿಯೇಟ್ ಮಾಡಿದ ಅದನ್ನು ಯೇಸು ಕ್ರಿಸ್ತನ ಮುಖಾಂತರ ಕ್ರಿಯೇಟ್ ಮಾಡಿದ. ಏನು ನೀವು ಕಾಣ್ತಾ ಇದ್ದೀರಿ ಲೋಕದಲ್ಲಿ, ಸೂರ್ಯ, ಚಂದ್ರ, ನಕ್ಷತ್ರ, ದ ವಿಸಿಬಲ್ ವರ್ಲ್ಡ್, ಕಾಣುವಂಥ ಲೋಕ ಮತ್ತು ಕಾಣದ ಲೋಕ ಏನೇ ಇರುವುದಾದರೆ ದೇವರು ಅದನ್ನು ಕ್ರಿಸ್ತನ ಮೂಲಕ ಸೃಷ್ಟಿ ಮಾಡಿದನು. ಪ್ರೈಸ್ ಗಾಡ್. ಯೇಸುವಿನ ಮೂಲಕ ಅದನ್ನು ಸೃಷ್ಟಿ ಮಾಡಿದನು. ಯೇಸು ಕ್ರಿಸ್ತನು ದೇವರ ವಾಕ್ಯವಾಗಿದ್ದಾನೆ. ಪ್ರೈಸ್ ಗಾಡ್. ನೀವು ನಿಮ್ಮ ಮಾತುಗಳಿಂದ ನಿಮ್ಮನ್ನು ಎಕ್ಸ್ಪ್ರೆಸ್ ಮಾಡುತ್ತೀರಿ, ನಿಮ್ಮನ್ನು ನೀವು ಪ್ರಕಟಿಸ್ತೀರಿ. ಅದೇ ರೀತಿ ಯೇಸು ಕ್ರಿಸ್ತನು ದೇವರ ಪ್ರಕಟಣೆ ಆಗಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಮಾತುಗಳ ಮೂಲಕ ನೀವು ಯಾರಂತ ಪ್ರಕಟಿಸ್ತೀರಿ. ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಯಾರು ನೋಡಲಿಲ್ಲ, ನೀವೊಂದು ಪುಸ್ತಕ ಬರೀತೀರಿ, ನಿಮ್ಮ ಮಾತುಗಳನ್ನು ಬರೀತೀರಿ. ಈ ಪುಸ್ತಕವನ್ನು ಓದಿದಾಗ ಎಕ್ಸಾಕ್ಟ್ಲಿ ನೀವು ಯಾರಂತ ಒಬ್ಬ ವ್ಯಕ್ತಿ ಗೊತ್ತಾಗುತ್ತದೆ. ನಿಮ್ಮ ಹೊರಗಿನ ಶೇಪ್ ಅಲ್ಲ, ನೀವು ವಾಟ್ ಇಸ್ ದ ಕ್ಯಾರೆಕ್ಟರ್, ವಾಟ್ ಇಸ್ ದ ಹೂ ಯು ಆರ್, ನಿನಗೆ ಗೊತ್ತಾಗ್ತದೆ. ಅದೇ ರೀತಿ ದೇವರು ಯಾರಂತ ಈ ಪುಸ್ತಕದಲ್ಲಿ ಆತನು ಬರೆದಿಟ್ಟಿದ್ದಾನೆ. ದೇವರು ಯಾರಂತ ದೇವರು ಪುಸ್ತಕ 2000 ವರ್ಷಗಳ ಹಿಂದೆ ಅದು ಬರೆದ ಪುಸ್ತಕ, ಅದು ವಾಕ್ಯ ಜೀವವಾಯಿತು. ದ ಬೈಬಲ್ ಹೇಳ್ತದೆ, ಅದು ನಮ್ಮ ಮಧ್ಯದಲ್ಲಿ ನಡೆದಾಡಿತ್ತು, ಅದು ನಮ್ಮ ಮಧ್ಯದಲ್ಲಿ ಎಕ್ಸ್ಪ್ರೆಸ್ ಆಯಿತು, ಪ್ರಕಾಶಿಸಿತು. ಯೇಸು ಕ್ರಿಸ್ತನು ನಡೆದಾಡುವ ವಾಕ್ಯವಾಗಿದ್ದನು. ಹಿ ವಾಸ್ ದ ಲಿವಿಂಗ್ ವರ್ಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲಶ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, 1ನೇ ಯೋಹನ ಸುವಾರ್ತೆಯಲ್ಲಿ 14ನೇ ವಚನ, ವಾಕ್ಯವು ನರವಾತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿತು. ಪ್ರೈಸ್ ಗಾಡ್. ನೀವು ಯಾವಾಗ ಯೇಸುವನ್ನು ನೋಡುತ್ತೀರಿ, ನೀವು ದೇವರನ್ನು ನೋಡುತ್ತೀರಿ. ಅದಕ್ಕೆ ಯೇಸು ಹೇಳಿದ, ಯಾರು ನನ್ನನ್ನು ನೋಡುತ್ತಾರೋ ಅವರು ತಂದೆಯನ್ನು ನೋಡುತ್ತಾರೆ, ಯಾರು ನನ್ನ ಮಾತನ್ನು ಕೇಳುತ್ತಾರೋ ಅವರು ತಂದೆಯ ಮಾತನ್ನು ಕೇಳುತ್ತಾರೆ. ಕಾರಣದ ಲೋಕದಲ್ಲಿ ಇರುವ ದೇವರ ಒಂದು ಮ್ಯಾನಿಫೆಸ್ಟೇಷನ್ ಯೇಸು ಆಗಿದ್ದನು. ಪ್ರೈಸ್ ಗಾಡ್. ಜೀಸಸ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ಕಾರಣದ ಲೋಕದಲ್ಲಿ ಇರುವ ದೇವರು ಹೇಗಿದ್ದಾನೆ, ಹೇಗೆ ಪ್ರೀತಿ ಮಾಡುತ್ತಾನೆ. ಇಫ್ ಯು ವಾಂಟ್ ಟು ಸಿ ಗಾಡ್, ಯು ಮಸ್ಟ್ ಸಿ ಜೀಸಸ್. ನೀವು ಯೇಸುವನ್ನು ನೋಡಿದಾಗ ನೀವು ದೇವರನ್ನು ನೋಡುತ್ತೀರಿ. ಪ್ರೈಸ್ ಗಾಡ್. ದೇವರು ಹೇಗಿರ್ಬೋದು, ಯಾವ ರೀತಿ ಇರ್ಬೋದು ನೀವು ಹೇಳುವುದಾದರೆ ನೀವು ಯೇಸುವನ್ನು ನೋಡಬೇಕು. ಯೇಸು ಕ್ರಿಸ್ತನು ನಿಜವಾದ ದೇವರ ಪ್ರಕಟಣೆ ಆಗಿದ್ದಾನೆ. ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಯಾರಿಗೂ ಆತನು ರೋಗಗಳನ್ನು ಕೊಡಲಿಲ್ಲ, ಯಾರಿಗೂ ಆತನು ವ್ಯಾಧಿಗಳನ್ನು ಕೊಡಲಿಲ್ಲ, ಯಾರಿಗೂ ಆತನು ಪ್ಯಾರಲೈಸ್ ಅಲ್ಲಿ ಮಲಗಿಸಲಿಲ್ಲ,
ದ ಬೈಬಲ್ ಹೇಳ್ತದೆ, ನಜರೇತಿನ ಯೇಸು ಕ್ರಿಸ್ತನನ್ನು ದೇವರು ಆತ್ಮದಲ್ಲಿಯೂ ಬಲದಲ್ಲಿಯೂ ಅಭಿಷೇಕಿಸಿದನು. ನಾವು ನೋಡ್ತೇವೆ 10:38 ಆಕ್ಟ್ ಆಫ್ ಅಪೋಸ್ಟಲ್ಸ್, ಅಪೋಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಪ್ರೈಸ್ ಗಾಡ್. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಪ್ರೈಸ್ ಗಾಡ್. ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಒಳ್ಳೆಯದನ್ನು, ಉಪಕಾರ ಅಂದರೆ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. ಹಾಗಾದರೆ ದೇವರು ಏನೇ ಯೇಸು ಕ್ರಿಸ್ತನು ನಡೆಯುತ್ತಿರುವಾಗ ಮಾಡಿದ ಕೆಲಸ ಅದು ದೇವರಾಗಿತ್ತು. ಪ್ರೈಸ್ ಗಾಡ್. ಹಾಗಾದರೆ ದೇವರು ಇಲ್ಲಿ ಒಳ್ಳೆಯವನು ಅಂತ ತೋರಿಸ್ತಾರೆ. ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಉಪಕಾರಗಳನ್ನು ಮಾಡುವಂತ. ದ ಬೈಬಲ್ ಹೇಳುತ್ತದೆ, ಆತನು ಮಳೆಯನ್ನು ಸುರಿಸುತ್ತಿರುವಾಗ ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಯನ್ನು ಸುರಿಸ್ತಾನೆ. ಆತನು ಉಪಕಾರ ನೆನೆಸಿದವರಿಗೂ ಉಪಕಾರಿಯಾಗಿದ್ದಾನೆ. ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಉಪಕಾರ ನೆನೆಸಿದವರಿಗೂ. ಆತನು ಕಾಲ ಕಾಲಕ್ಕೆ ಮಳೆಯನ್ನು ಕೊಡುತ್ತಾನೆ, ಕಾಲ ಕಾಲಕ್ಕೆ ಬೇಕಾದ ಸಂಗತಿಗಳು ನಮಗೆ ಒದಗಿಸಿಕೊಡ್ತಾನೆ. ಎಷ್ಟೋ ಜನರಿಗೆ ಆತನ ಬಗ್ಗೆ ಗೊತ್ತಿಲ್ಲ, ಸ್ಟಿಲ್ ಆತನು ಉಪಕಾರ ಮಾಡ್ತಾ ಇದ್ದಾನೆ. ಕಾಲ ಕಾಲಕ್ಕೆ ಅವರಿಗೆ ಉಪಕಾರ ಮಾಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಕಾಲ ಕಾಲಕ್ಕೆ ಆತನು ಮಳೆಯನ್ನು ಸುರಿಸ್ತಾ ಇದ್ದಾನೆ. ಗಾಡ್ ಇಸ್ ಎ ಗುಡ್ ಗಾಡ್. ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಯಾವುದೊಂದು ಕೇಡು ಸಂಭವಿಸಿದಾದರೆ ಅದಕ್ಕೆ ದೇವರು ಕಾರಣ ಅಲ್ಲ. ಗಾಡ್ ಇಸ್ ನಾಟ್ ರೀಸನ್ ಫಾರ್ ಎನಿ ಬ್ಯಾಡ್ ಥಿಂಗ್ಸ್. ಪ್ರೇಸ್ ಗಾಡ್. ಗಾಡ್ ಇಸ್ ನಾಟ್ ರೀಸನ್. ಗಾಡ್ ಇಸ್ ಎ ಗುಡ್ ಗಾಡ್. 119ನೇ ಕೀರ್ತನೆ 167ನೇ ವಚನದಲ್ಲಿ ನಾವು ಓದಿದರೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು ಸಾಮ್ಸ್ 119, ಕೀರ್ತನೆ 119. ಐ ವಿಲ್ ರೀಡ್ ಫಾರ್ ಯು 67, 68ನೇ ವಚನ. 100 ಓಕೆ. 119ನೇ ಕೀರ್ತನೆ 68ನೇ ವಚನ, 100 ಅಲ್ಲ, ಕೇವಲ 68ನೇ ವಚನದಲ್ಲಿ ಹೇಳ್ತದೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ. ಪ್ರೈಸ್ ಗಾಡ್. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವನಾಗಿದ್ದಿ. ಫಸ್ಟ್ ರೀಡ್ ಫಾರ್ ಮೀ ಇನ್ ಇಂಗ್ಲಿಷ್. You are a good and do good. Teach me to do your status. ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವವನು, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಪ್ರೈಸ್ ಗಾಡ್. ಅದರ ಅರ್ಥ, ಒಳ್ಳೆಯವನಾದ ದೇವರಿಗೆ ಒಳ್ಳೆಯವನಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ಹಾಗಾದರೆ ನಾವು ಒಳ್ಳೆಯತನದಲ್ಲಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೈಸ್ ಗಾಡ್. ನಾವು ಒಳ್ಳೆಯವರಾಗಿದ್ದರಿಂದ ದೇವರು ನಮಗೆ ಒಳ್ಳೆಯವನಾದ್ದಲ್ಲ, ಆತನು ಒಳ್ಳೆಯವನೇ ಆಗಿದ್ದಾನೆ. ಪ್ರೈಸ್ ಗಾಡ್. ಕೆಲವರಿಗೆ ಒಳ್ಳೆಯವರಾಗ್ತಾರೆ. ಹೇಗೆಂತ, ಅವರು ಒಳ್ಳೆಯವರಾದರೆ ಮಾತ್ರ ಅವರು ಒಳ್ಳೆಯವರಾಗ್ತಾರೆ. ಅದರ ಅರ್ಥ, ಈ ಓಂತಿ ಇದೆ, ಅದು ತನ್ನ ಕಲ್ಲರನ್ನು ಬದಲಾಯಿಸ್ತದೆ. ಉಸರಬಳ್ಳಿ. ಉಸರವಳ್ಳಿ ಅಂದರೆ ಕೆಲವರಿಗೆ ಅರ್ಥ ಆಗುವುದಿಲ್ಲ. ಓಂತಿ. ಓಕೆ, ಅದು ತನ್ನ ಕಲ್ಲರನ್ನು ಚೇಂಜ್ ಮಾಡ್ತದೆ. ನಮ್ಮ ದೇವರು ಸೀಸನ್ಗೆ ಚೇಂಜ್ ಆಗುವ ದೇವರಲ್ಲ. ಓಕೆ, ನಮ್ಮ ದೇವರು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಆತನು ನೀನು ಆತನ್ನು ಪ್ರೀತಿ ಮಾಡು, ಪ್ರೀತಿ ಮಾಡದೆ ಹೋಗು, ಆತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ನಿನ್ನ ಒಂದು ಕ್ರಿಯೆಗಳ ಮೇಲೆ, ನಿನ್ನ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ಆತನನ್ನು ಪ್ರೀತಿ ಮಾಡಿದರೆ ಅದರ ಅರ್ಥ ದೇವರು ಚೇಂಜ್ ಆಗುವ ದೇವರಂತ. ನೋ. ದ ಬೈಬಲ್ ಹೇಳ್ತದೆ, ಆತನು ಉಪಕಾರ ನೆನೆಸಿದವನಿಗೂ ಉಪಕಾರಿಯಾಗಿದ್ದಾನೆ. ಆತನು ಮಳೆಯನ್ನು ಸುರಿಸುವಾಗ ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ತನ್ನ ಮಳೆಯನ್ನು ಸುರಿಸ್ತಾನೆ. ಈಸ್ ಎ ಗುಡ್ ಗಾಡ್. ಹಿ ಲವ್ಸ್ ಯು ಸೋ ಮಚ್. ಪ್ರೈಸ್ ಗಾಡ್.
ಆತನು ಒಳ್ಳೆಯವನಾಗಿದ್ದಾನೆ. ಆತನನ್ನು ನೀನು ಮೊದಲು ಪ್ರೀತಿ ಮಾಡಿದ್ದಲ್ಲ, ಆತನು ನಿನ್ನನ್ನು ವಿದೌಟ್ ಕಂಡೀಷನ್ ಅಲ್ಲಿ ಪ್ರೀತಿ ಮಾಡಿದ್ದಾನೆ. ವಿದೌಟ್ ಕಂಡೀಷನ್, ಯಾವುದೇ ಒಂದು ಷರತ್ತು ಇಲ್ಲದೆ ಪ್ರೀತಿ ಮಾಡಿದ್ದಾನೆ. ಇವತ್ತು ದೇವರ ಪ್ರೀತಿಯನ್ನು ಸಂಪಾದಿಸಬೇಕಾದ್ರೆ ಕೆಲವರು ಬೋಧಕರು ಬೋಧಿಸ್ತಾರೆ ಇಂತೆಲ್ಲ ಕಂಡೀಷನ್ಗಳು. ಪ್ರೀತಿ ಮಾತ್ರ ಅಲ್ಲ, ದೇವರು ಕಂಡೀಷನ್ ಹಾಕಿದ್ದಾನಂತ. ಅದು ಅವರ ತಲೆಯ ಬೋಧನೆ. ದೇವರು ನಿನ್ನನ್ನು ಪ್ರೀತಿ ಮಾಡುವಾಗ ಯಾವ ಕಂಡೀಷನ್ ಹಾಕಿ ಪ್ರೀತಿ ಮಾಡಲಿಲ್ಲ. ಪ್ರೈಸ್ ಗಾಡ್. ಆತನು ನಮ್ಮನ್ನು ಕಂಡೀಷನ್ ಇಲ್ಲದ ಪ್ರೀತಿ ಮಾಡಿದಾಗ ನಮಗೂ ಆತನು ಹೇಳಿದ್ದಾನೆ, ವಿದೌಟ್ ಕಂಡೀಷನ್ ಯು ಲವ್ ಯುವರ್ ನೇಬರ್. ಪ್ರೈಸ್ ಗಾಡ್. ಆತನು ಏನಾಗಿದ್ದಾನೆ ಅದೇ ಆಗಿ ನಮ್ಮನ್ನು ಆತನು ಹುಟ್ಟಿಸಿದ್ದಾನೆ. ನೆಕ್ಸ್ಟ್ ಆತನು ನಮಗೆ ಹೇಳಿದ್ದಾನೆ, ನೀನು ಏನಾಗಿದ್ಯೋ ಅದೇ ಆಗಿ ಮ್ಯಾನಿಫೆಸ್ಟ್ ಆಗು. ನಿಮ್ಮನ್ನು ಪ್ರೀತಿ ಮಾಡುವವರನ್ನು ಮಾತ್ರ ನೀವು ಪ್ರೀತಿ ಮಾಡಿದರೆ ನಿಮಗೂ ಅನ್ಯರಿಗೂ ಏನು ವ್ಯತ್ಯಾಸ? ಅವರು ಕೂಡ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿ ಮಾಡುತ್ತಾರೆ. ತಮಗೆ ಒಳ್ಳೆಯದನ್ನು ಮಾಡುವವರಿಗೆ ಅವರು ಒಳ್ಳೆಯದು ಮಾಡುತ್ತಾರೆ. ತಮಗೆ ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡುತ್ತಾರೆ. ಪ್ರೈಸ್ ಗಾಡ್. ಎಲ್ಲರೂ ಮಾಡುತ್ತಾರೆ. ನಾನು ಹೇಳಿದಲ್ಲ, ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಾವು ನೋಡ್ತೇವೆ ಬೇಕಾದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 46ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 5:46 ನಾನು ಓದ್ತೇನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದಾಗ ಆಯಿತು? ಅನ್ಯ ಜನಗಳು ಸಹ ಹಾಗೆಯೇ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರು ಆಗಿರಿ. ಪ್ರೈಸ್ ಗಾಡ್. ನಮಗೆ ಪ್ರೀತಿ ಮಾಡುವವರನ್ನು ನಾವು ಪ್ರೀತಿ ಮಾಡಲಿಕ್ಕೆ ಬಹಳ ಈಸಿ, ಎಲ್ಲರೂ ಮಾಡುತ್ತಾರೆ. ಪ್ರೈಸ್ ಗಾಡ್. ದ ವರ್ಲ್ಡ್ ಈಸ್ ಲವಿಂಗ್. 50% ಜನ ಆದರೂ ಏನು ಮಾಡ್ತಾರೆ? ಅವರಿಗೆ ಪ್ರೀತಿ ಮಾಡುವವರನ್ನು ಅವರು ಪ್ರೀತಿ ಮಾಡುತ್ತಾರೆ. ಅವರಿಗೆ ದೇವರ ಪರಿಚಯ ಇಲ್ಲದಂತ ಹೇಳಿದ್ರು ಅವರು ಪ್ರೀತಿ ಮಾಡುತ್ತಾರೆ. ಅದರ ಬೈಬಲ್ ಹೇಳುತ್ತದೆ, ನಿಮ್ಮನ್ನು ಪ್ರೀತಿ ಮಾಡದವರಿಗೆ ನೀವು ಪ್ರೀತಿ ಮಾಡುವಂಥದ್ದೇ ಅದು ನಿಜವಾದ ಪ್ರೀತಿ. ಅದು ಪ್ರೀತಿಯ ಗುಣವಾಗಿದೆ. ವೆನ್ ಯು ಲವ್ ಪೀಪಲ್ ಯು ವಿಲ್ ಅರೈಸ್ ಇನ್ ದ ಸ್ಪಿರಿಟ್. ನೀನು ಆತ್ಮದಲ್ಲಿ ಏಳುತ್ತಿ, ನೀನು ಪ್ರಕಾಶಿಸ್ತೆ. ಯು ಆರ್ ಶೈನಿಂಗ್, ಯುವರ್ ಲೈಟ್ ಇಸ್ ಶೈನಿಂಗ್. ನಿನ್ನ ಬೆಳಕು ಪ್ರಜ್ವಲಿಸ್ತದೆ. ನಿನ್ನ ಬೆಳಕು ಇತರರ ಮುಂದೆ ಪ್ರಕಾಶಗೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಯೇಸುಸ್ವಾಮಿ ಹೇಳಿದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಸತ್ತವರನ್ನು ಬಿಟ್ಟು ಏಳು, ನಿನಗೆ ಬೆಳಕು ಬಂತು. ಫಾರ್ ಯು ದ ಲೈಟ್ ಹ್ಯಾಸ್ ಕಮ್. ಏಳು, ಪ್ರಕಾಶಿಸು. ಫಾರ್ ಎಕ್ಸಾಂಪಲ್, ಸತ್ತವರ ಮಧ್ಯದಲ್ಲಿ ಒಬ್ಬ 5ನೇ ವ್ಯಕ್ತಿ ಹೋಗಿ ಮಲಗಿದರೆ, ಜೀವ ಇದ್ದವನು 4 ಮಂದಿ ಸತ್ತಿದ್ದಾರೆ, ಅದರ ಮಧ್ಯದಲ್ಲಿ ಹೋಗಿ ಮಲಗಿದರೆ 5 ಹೆಣಗಳಾಗಿ ಕಾಣುತ್ತದೆ, ಒಂದೇ ರೀತಿ ಕಾಣುತ್ತದೆ, ಏನು ವ್ಯತ್ಯಾಸ ಇಲ್ಲ. ಆದರೆ ಮಲಗಿದವನಿಗೆ ಹೇಳ್ತಾ ಇದ್ದಾನೆ ಅವರ ಮಧ್ಯದಲ್ಲಿ, ಸತ್ತವರನ್ನು ಬಿಟ್ಟು ಏಳು, ಪ್ರಕಾಶಿಸು. ಫಾರ್ ಎಕ್ಸಾಂಪಲ್, ಬಾರ್ನ್ ಅಗೇನ್ ಆಗದವರು ತಮ್ಮನ್ನು ಪ್ರೀತಿಸುವವರು ತಮ್ಮನ್ನು ಪ್ರೀತಿಸ್ತಾರೆ. ನಾನು ಕೂಡ ನನ್ನನ್ನು ಪ್ರೀತಿಸಿದವನು ಮಾತ್ರ ನಾನು ಪ್ರೀತಿ ಮಾಡುವುದಾದರೆ ನಾನು ಅವರೊಟ್ಟಿಗೆ ಸೇಮ್ ಆಗಿ ಕಾಣುತ್ತೇನೆ. ನೀನು ಅವರೊಟ್ಟಿಗೆ ಸೇಮ್ ಆಗಿ ಕಾಣುತ್ತೆ. ನಿನ್ನನ್ನು ಪ್ರೀತಿ ಮಾಡದವರನ್ನು ನೀನು ಪ್ರೀತಿ ಮಾಡುವಾಗ, ವೆನ್ ಯು ಪ್ರೇಯಿಂಗ್ ಫಾರ್ ದೆಮ್, ಯು ಆರ್ ನಾಟ್ ಕರ್ಸಿಂಗ್ ದೆಮ್. ಅವರ ಮಿಸ್ಟೇಕ್ಗಳನ್ನು ನೋಡಿ, ಅವರ ತಪ್ಪುಗಳನ್ನು ನೋಡಿ, ಅವರ ಹೆರಾಸ್ಮೆಂಟ್ ನೋಡಿ ಒಂದು ಗಳಿಗೆ ಆದರೂ ನೀವು ತೀರ್ಮಾನ ಮಾಡುತ್ತೀರಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ. ಲೈಟ್ ವಿಲ್ ಶೈನ್ ಇನ್ ಡಾರ್ಕ್ನೆಸ್. ಪ್ರೈಸ್ ಗಾಡ್. ಬೆಳಕು ಪ್ರಕಾಶಿಸಲ್ಪಡುತ್ತದೆ. ಯು ವಿಲ್ ಪುಷ್ ಬ್ಯಾಕ್ ದ ಡಿಮಾನಿಕ್ ಫೋರ್ಸ್. ನೀವು ಅದನ್ನು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಪುಷ್ ಮಾಡ್ತೀರಿ. ಯಾವಾಗ ಲೈಟ್ ಶೈನ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಕತ್ತಲೆಯನ್ನು ಹೊರದೂಡುತ್ತದೆ. ಕತ್ತಲೆಗೆ ನೆಲೆ ಇಲ್ಲ, ಕತ್ತಲೆಗೆ ಎಕ್ಸಿಸ್ಟೆನ್ಸ್ ಇಲ್ಲ, ಬೆಳಕಿಗೆ ನೆಲೆ ಇದೆ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್. ನೀನೇ ಲೋಕಕ್ಕೆ ಬೆಳಕಾಗಿದ್ದಿ, ಭೂಮಿಗೆ ಉಪ್ಪಾಗಿದ್ದಿ. ಲೆಟ್ ಯುವರ್ ಲೈಟ್ ಶೈನ್.
ನಿನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ನಿಮ್ಮ ಒಳ್ಳೆಯ ಆಕ್ಷನ್ಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವರು ಅಂತ ವಾಕ್ಯ ಹೇಳ್ತದೆ. ನಿಮ್ಮನ್ನು ಕೊಂಡಾಡ್ತಾರಂತ ಹೇಳಿಲ್ಲ, ದೇವರನ್ನು ಕೊಂಡಾಡುತ್ತಾರೆ. ನಿಮ್ಮ ಬೆಳಕು ದೊಡ್ಡ ದೊಡ್ಡ ಅಧಿಕಾರಿಗಳ ಮುಂದೆ ಅಥವಾ ಅರಸುಗಳ ಮುಂದೆ ಪ್ರಕಾಶಿಸಲಿ ಅಂತ ಹೇಳುವುದಿಲ್ಲ. ನಿಮ್ಮ ಬೆಳಕು ಸಾಮಾನ್ಯ ಒಬ್ಬ ಮನುಷ್ಯರ ಮುಂದೆ ಪ್ರಕಾಶಿಸಲಿ. ನೀನೊಬ್ಬ ಕೂಲಿ ಕೆಲಸಕ್ಕೆ ಹೋಗ್ತೀಯೋ ಅಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ. ನೀನೊಬ್ಬ ಕಾಂಟ್ರಾಕ್ಟರ್ ಆಗಿದೆಯೋ ಅಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ. ನೀನು ಇಂಜಿನಿಯರ್ ಆಗಿದೆಯೋ ಅಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ. ನೀನೊಬ್ಬ ಡಾಕ್ಟರ್ ಆಗಿದೆಯೋ ಅಲ್ಲಿ ನಿನ್ನ ಬೆಳಕು ಪ್ರಕಾಶಿಸಲಿ. ಯಾವ ಮನುಷ್ಯನು ದೈನಂದಿನ ಜೀವಿತದಲ್ಲಿ ನಿನಗೆ ಕಾಂಟ್ರಾಕ್ಟ್ಗೆ ಸಿಗ್ತಾನೋ, ಇಂಡಿವಿಜುವಲ್, ಯುವರ್ ಲೈಟ್ ಮಸ್ಟ್ ಶೈನ್. ದೇವರು ನಿನಗೆ ಅಪಾಯಿಂಟ್ ಮಾಡಿದ್ದಾನೆ, ನಿನ್ನ ಬೆಳಕು ಶೈನ್ ಆಗಬೇಕು. ಯಾವಾಗ ನೀನು ನಿನ್ನ ಬೆಳಕನ್ನು ಶೈನ್ ಮಾಡುತ್ತಿ, ನೀನು ಅಂತರದಲ್ಲಿ ಬೆಳೆಯುತ್ತಿ, ನಿನ್ನ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. ನಿನಗೆ ಇದುವರೆಗೆ ಕಾಣದ ಸಂಗತಿಗಳು ನಿನಗೆ ಕಾಣಲ್ಪಡುತ್ತವೆ. ಯು ವಿಲ್ ನೆವರ್ ಬಿ ಎ ನ್ಯಾಚುರಲ್ ಮ್ಯಾನ್. ನೀನು ಯಾವತ್ತೂ ಒಂದು ಶಾರೀರಿಕ ವ್ಯಕ್ತಿ ಅಥವಾ ಸ್ವಾಭಾವಿಕ ವ್ಯಕ್ತಿಯಾಗಿ ನೀನು ಮಾತಾಡೋದಿಲ್ಲ. ನೀನು ಆತ್ಮಿಕ ವ್ಯಕ್ತಿಯಾಗಿ ನೀನು ಪ್ರಜ್ವಲಿಸ್ತಿ. ಫಾರ್ ದ ಮೆಚೋರ್ ವಿ ಸ್ಪೀಕ್ ವಿಸ್ಡಮ್. ಪ್ರವೀಣರಲ್ಲಿ ನಾವು ಜ್ಞಾನವನ್ನೇ ಮಾತಾಡುತ್ತೇವೆ. ಗಾಡ್ ಈಸ್ ಎ ಗುಡ್ 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 ಗಾಡ್. ಎಷ್ಟು ನಾವು ದೇವರ ಒಳ್ಳೆಯತನವನ್ನು ನಾವು ಮೆಡಿಟೇಟ್ ಮಾಡುತ್ತೇವೆ, ಆಗ ನಮ್ಮನ್ನು ನಾವು ನೋಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಪ್ರೈಸ್ ಗಾಡ್. ಆಗ ದೇವರ ಪ್ರೀತಿಯು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ಪ್ರಿಯರೇ, ಇವತ್ತಿನಿಂದ ತೀರ್ಮಾನ ಮಾಡಿರಿ, ದೇವರು ಉಪಕಾರ ನೆನೆಸಿದವರಿಗೂ ಆತನು ಉಪಕಾರಿಯಾಗಿದ್ದಾನೆ. ಆತನು ಮಳೆಯನ್ನು ಸುರಿಸುವಾಗ ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ತನ್ನ ಮಳೆಯನ್ನು ಸುರಿಸ್ತಾನೆ. ಪ್ರೈಸ್ ಗಾಡ್. ಹಿ ಲವ್ಸ್ ಯು ಸೋ ಮಚ್. ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿದ್ದಾನೆ. ಇವತ್ತು ನಿಮಗೆ ಅನೇಕರು ಕಷ್ಟದಲ್ಲಿದ್ದದ್ದು ಕಾಣ್ಬೋದು, ದುಃಖದಲ್ಲಿದ್ದವರು ಕಾಣ್ಬೋದು, ರೋಗದಲ್ಲಿದ್ದವರು ಕಾಣ್ಬೋದು, ಸಮಸ್ಯೆಯಲ್ಲಿದ್ದವರು ಕಾಣ್ಬೋದು, ನೋವಿನಲ್ಲಿದ್ದವರು ಕಾಣ್ಬೋದು, ಗುಣುಗುಟ್ಟುವವರು ಕಾಣ್ಬೋದು, ದ್ವೇಷ ಮನಸ್ಸುಳ್ಳವರು ಕಾಣ್ಬೋದು, ಹೇಟ್ ಮಾಡುವವರು, ಕೊಲೆ ಮಾಡುವವರು ಕಾಣ್ಬೋದು, ಸ್ವಾರ್ಥಿಗಳು, ಕಳ್ಳರು ಅನೇಕರು ನಿಮಗೆ ಕಾಣ್ಬೋದು. ಆದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಆತನು ಕೊಟ್ಟಿದ್ದಾನೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ. ಪ್ರೇಸ್ ಗಾಡ್. ಕೆಲವೊಮ್ಮೆ ನಮ್ಮಲ್ಲಿ ಕ್ವಶನ್ಗಳಿರ್ತವೆ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್. ವೈ ಪೀಪಲ್ ಆರ್ ಸಿಕ್? ಯಾಕೆ ಜನರು ಸಿಕ್ ಆಗಿದ್ದಾರೆ? ಯಾಕೆ ಜನರು ಪ್ರಾಬ್ಲಮಲ್ಲಿದ್ದಾರೆ? ಯಾಕೆ ಜನರು ತೊಂದರೆಯಲ್ಲಿದ್ದಾರೆ? ದೇವರು ಏನು ಮಾಡೋದಿಲ್ಲವೋ? ದೇವರಿಗೆ ಕಣ್ಣು ಕಾಣುವುದಿಲ್ಲವೋ? ನೋ. ದೇವರು ಏನು ಮಾಡಲಿಕ್ಕಿದೆ ಅದು ಆಲ್ರೆಡಿ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಮಾಡಿ ಮುಗಿಸ್ತಾನೆ. ಪ್ರೈಸ್ ಗಾಡ್. ಲಿಸನ್ ಟು ಮಿ ವೆರಿ ಕೇರ್ಫುಲಿ. ದೇವರು ಏನು ಮಾಡಲಿಕ್ಕಿದೆ ಅದೆಲ್ಲವನ್ನು ಆತನು 2000 ವರ್ಷಗಳ ಹಿಂದೆ ಆತನು ಮಾಡಿ ಮುಗಿಸ್ತಾನೆ. ಪ್ರೈಸ್ ಗಾಡ್. ಎಲ್ಲವನ್ನು ಆತನು ಮಾಡಿ ಮುಗಿಸ್ತಾನೆ. ಈಗ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಹೊಂದುವನಾಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿ ದೇವರ ಒಳ್ಳೆತನವನ್ನು ರಿಸೀವ್ ಮಾಡುವ ವ್ಯಕ್ತಿ ಆಗಿರಬೇಕು. ಯಾಕೆ ಜನರು ರಿಸೀವ್ ಮಾಡುವುದಿಲ್ಲ? ಯಾಕಂತಂದರೆ ದೇವರು ಮನುಷ್ಯನನ್ನು ರೋಬೋಟ್ ಆಗಿ ಕ್ರಿಯೇಟ್ ಮಾಡಲಿಲ್ಲ. ದೇವರು ಮನುಷ್ಯನಿಗೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ವಿಲ್ಲನ್ನು ಕೊಟ್ಟಿದ್ದಾನೆ. ವಿಲ್ ಅಂತ ಹೇಳಿದರೆ ಚಿತ್ತ. ಆತನು ಒಳ್ಳೆತನವನ್ನು ಚೂಸ್ ಮಾಡಬಹುದು, ಒಳ್ಳೆತನವನ್ನು ಆತನು ರಿಜೆಕ್ಟ್ ಮಾಡಬಹುದು, ಕೆಟ್ಟತನವನ್ನು ಆತನು ರಿಸೀವ್ ಮಾಡಬಹುದು. ಅದು ಅವನಿಗೆ ಬಿಟ್ಟದ್ದು. ಯಾಕಂದರೆ ದೇವರು ಅದರ ಮಧ್ಯದಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಏನು ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದಂತು, ಅವರು ಅದನ್ನು ಸ್ವೀಕಾರ ಮಾಡಬಾರದಂತು. ಸುಳ್ಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇವತ್ತು ಪ್ರೀಚಿಂಗ್ ದ ಗಾಸ್ಪೆಲ್ ಮೀನ್ಸ್ ಒಳ್ಳೆಯ ಸುದ್ದಿಯನ್ನು ಪ್ರಚಾರ ಮಾಡುವುದಂತ ಹೇಳಿದರೆ, ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ, ದೇವರು ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕೊಟ್ಟಿದ್ದಾನೆ, ದೇವರು ನಿನ್ನ ರೋಗಕ್ಕೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಒಂದು ಕಡೆಯಲ್ಲಿ ಫುಡ್ಡು ಪ್ರಿಪೇರ್ ಆಗಿದೆ, ಅನೇಕರು ಹೊಟ್ಟೆ ಹಸಿವಿನಿಂದ ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಕ್ಯಾಟ್ರಿಂಗ್ನವನಿಗೆ ದೂರಿ ಪ್ರಯೋಜನ ಇಲ್ಲ. ಪ್ರೈಸ್ ಗಾಡ್. ಕ್ಯಾಟ್ರಿಂಗ್ನವನು ಎಲ್ಲಿ ಹೋಗಿದ್ದಾರೆ? ಕ್ಯಾಟ್ರಿಂಗ್ನವನು ಯಾಕೆ ನಮಗೆ ಊಟ ಕೊಡೋದಿಲ್ಲ? ಊಟ ಬುಫೆಯಲ್ಲಿ ಪ್ರಿಪೇರ್ ಆಗಿದೆ. ಆದರೆ ಯಾರಾದರೂ ಹೋಗಿ ಸುವಾರ್ತೆ ಕೊಡಬೇಕು,
ಸತ್ಯವನ್ನು ಹೇಳಬೇಕು. ನಿಮಗೆ ಊಟ ಪ್ರಿಪೇರ್ ಆಗಿದೆ, ಊಟ ಮಾಡ್ರಿ. ಅದೇ ರೀತಿ ದೇವರ ಕೃಪೆ, ದೇವರ ಕ್ಷಮಾಪಣೆ, ದೇವರ ಪ್ರೀತಿ ಎಲ್ಲ ಮನುಷ್ಯರಿಗೆ ಧಾರಾಳವಾಗಿ ಸಿದ್ಧವಾಗಿದೆ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ಇದೇ ಬೈಬಲಲ್ಲಿ ಐ ವಿಲ್ ರೀಡ್ ಫಾರ್ ಯು 5 chapter 15 verse, 5ನೇ ಅಧ್ಯಾಯ 15ನೇ ವಚನ, ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ಪಾಸ್ಟರ್, ಕ್ಯಾನ್ ಯು ರೀಡ್ ಫಾರ್ ಮೀ? ಎಸ್, Romans 5:15. Yes. But the free gift is not like the transgression. For if by the transgression of the one many died, much more did the grace of God and the gift by the grace of the one man, Jesus Christ, abound to many. Praise God. ನಾನು ಓದ್ತೇನೆ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲ್ಲ. 100% ಒಬ್ಬ ಮನುಷ್ಯನ ಮೂಲಕ ಸತ್ತದ್ದು. ನೀವು ಪಾಪ ಮಾಡಿದ್ದರಿಂದ ನೀವು ಪಾಪಿಗಳಲ್ಲ, ನೀವು ಪಾಪಿಗಳಾಗಿ ಹುಟ್ಟಿದ್ದೀರಿ. ಆದಾಮನು ಯಾವಾಗ ಆತ್ಮದಲ್ಲಿ ದೇವರಿಂದ ಡಿಸ್ಕನೆಕ್ಟ್ ಆದನು, ಆತನ ಮೂಲಕ ಹುಟ್ಟಿದವರೇ ಡಿಸ್ಕನೆಕ್ಟ್ ಆಗಿಯೇ ಹುಟ್ಟುತ್ತಾ ಇದ್ದಾರೆ, ಆತ್ಮದಲ್ಲಿ ಡೆಡ್ ಆಗಿ ಹುಟ್ಟುತ್ತಾ ಇದ್ದಾರೆ. ಪ್ರೈಸ್ ಗಾಡ್. ಒಬ್ಬ ಮನುಷ್ಯನಿಂದ ಅಪರಾಧವು ಲೋಕಕ್ಕೆ ಬಂತು. ಅದು ಬೈಬಲ್ ಹೇಳ್ತದೆ, ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು. ದಿಸ್ ಎ ಗಿಫ್ಟ್. ದೇವರ ಸ್ವಸ್ಥತೆ ಎಂಬುದು ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ದ ಬೈಬಲ್ ಹೇಳ್ತದೆ, ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ವರಗಳನ್ನು, ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸ್ತಾನಲ್ಲ, ಆಲ್ರೆಡಿ ಅನುಗ್ರಹ ಮಾಡಿದ್ದಾನೆ. ಎಫೆಸರಿಗೆ ಬರೆದ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಬ್ಲೆಸ್ಡ್ ಬಿ ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಹೂ ಹ್ಯಾಸ್ ಬ್ಲೆಸ್ಡ್ us with all spiritual blessing in Christ in heavenly realm, heavenly place. Praise God. He blessed us with all spiritual blessing. He's blessed. ಅದು ಕ್ರಿಸ್ತನ ಮೂಲಕ ಪರಲೋಕದ ಸಕಲ ಆಶೀರ್ವಾದಗಳನ್ನು ಅನುಗ್ರಹ ಮಾಡಿದ್ದಾನೆ. ಹೋಲ್ ವರ್ಲ್ಡಿಗೋಸ್ಕರ ಕ್ರಿಸ್ತನ ಮೂಲಕ ದೇವರ ಪ್ರೀತಿ ವೆಯ್ಟ್ ಮಾಡ್ತಾ ಇದೆ, ದೇವರ ಸ್ವಸ್ಥತೆ ವೆಯ್ಟ್ ಮಾಡ್ತಾ ಇದೆ, ದೇವರ ಆರೋಗ್ಯ ವೆಯ್ಟ್ ಮಾಡ್ತಾ ಇದೆ, ದೇವರ ಕೃಪೆ ವೆಯ್ಟ್ ಮಾಡ್ತಾ ಇದೆ, ದೇವರ ಸಮಾಧಾನ ವೆಯ್ಟ್ ಮಾಡ್ತಾ ಇದೆ, ದೇವರ ಬಿಡುಗಡೆ ವೆಯ್ಟ್ ಮಾಡ್ತಾ ಇದೆ, ದೇವರ ಶಕ್ತಿ ಪವಿತ್ರಾತ್ಮನು ವೆಯ್ಟ್ ಮಾಡ್ತಾ ಇದ್ದಾನೆ ಫಾರ್ ದ ಹೋಲ್ ವರ್ಲ್ಡ್. ಹೋಲ್ ವರ್ಲ್ಡ್ ವೆಯ್ಟ್ ಮಾಡ್ತಾ ಇದೆ ದೇವರ ಪ್ರೀತಿ. ದಿಸ್ ಇಸ್ ನಾಟ್ ದ ಟೈಮ್ ಆಫ್ ಜಡ್ಜ್ಮೆಂಟ್, ದಿಸ್ ದ ಟೈಮ್ ಆಫ್ ಗ್ರೇಸ್. ಇಡೀ ಲೋಕಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಯಾರು ರೋಗದಲ್ಲಿರುವುದು ದೇವರ ಚಿತ್ತ ಅಲ್ಲ, ಯಾರು ಸಮಸ್ಯೆಯಲ್ಲಿರುವುದು ದೇವರ ಚಿತ್ತ ಅಲ್ಲ, ಯಾರು ಪ್ರಾಬ್ಲಮ್ ಅಲ್ಲಿರುವುದು ದೇವರ ಚಿತ್ತ ಅಲ್ಲ. ಆದರೆ ಅದನ್ನು ಸ್ವೀಕಾರ ಮಾಡುವಂಥ ವಿಲ್ ಅನ್ನು ದೇವರು ಮನುಷ್ಯರಿಗೆ ಬಿಟ್ಟಿದ್ದಾನೆ. ಅದನ್ನು ಸ್ವೀಕಾರ ಮಾಡಬಹುದು, ಅದನ್ನು ಬಿಟ್ಟು ಬಿಡಬಹುದು. ದೇವರು ಯಾರನ್ನು ರೋಬೋಟ್ ಹಾಗೆ ಕಂಟ್ರೋಲ್ ಮಾಡುವುದಿಲ್ಲ. ಇಲ್ಲಿ ಬೈಬಲ್ ಹೇಳ್ತದೆ, ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು. ಇಟ್ ಇಸ್ ಆಲ್ರೆಡಿ ಪ್ರಿಪೇರ್ಡ್. ಸ್ವಲ್ಪ ಪ್ರಿಪೇರ್ ಆಗಿದೆ ಅಂತ ಹೇಳುವುದಿಲ್ಲ, ಲಿಮಿಟೆಡ್ ಇದೆ ಅಂತ ಹೇಳುವುದಿಲ್ಲ. ಎವ್ರಿಥಿಂಗ್ ಇಸ್ ಪ್ರಿಪೇರ್ಡ್. ಯಾಕೆ ಅದನ್ನು ಯಾಕೆ ಸ್ವೀಕರಿಸ್ತಿಲ್ಲ ಅಂತ ಹೇಳಿದರೆ, ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಇವತ್ತು ನಾವು ಗಾಸ್ಪೆಲ್ ಪ್ರೀಚ್ ಮಾಡುವುದಂತ ಹೇಳಿದರೆ, ನಾವು ರಿಲೀಸಿಂಗ್ ಸಮಥಿಂಗ್. ಪ್ರೀಚ್ ದ ಗಾಸ್ಪೆಲ್. ಅದನ್ನು ಗಾಸ್ಪೆಲ್ ಅನ್ನು ಅವರು ರಿಸೀವ್ ಮಾಡಬಹುದು, ಅದನ್ನು ಅವರು ಬಿಟ್ಟು ಬಿಡಬಹುದು. ನಾವು ನೋಡ್ತೇವೆ, ಕರ್ನೇಲಿಯಸ್ ಎಂಬ ವ್ಯಕ್ತಿ ಇದ್ದ, ರೈಟ್? ಈತನು ಯಹೂದ್ಯನಲ್ಲ, ಈತನು ಶತಾಧಿಪತಿ. ಪ್ರೈಸ್ ಗಾಡ್. ಶತಾಧಿಪತಿ ಅಂತಲೇ 100 ಜನರಿಗೆ ಅಧಿಪತಿ. ಆದರೆ ಅವನ ಕ್ಯಾರೆಕ್ಟರ್ಗಳು ಬಹಳ ಒಳ್ಳೆಯದಾಗಿದ್ದವು. ಅವು ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ, ಮನೆಯವರ ಸಂಗಡ ದೇವರಿಗೆ ಭಯ ಪಡ್ತಾ ಇದ್ದ, ಬಹಳ ದಾನ ಧರ್ಮ ಮಾಡ್ತಾ ಇದ್ದ. ದೇವರು ಅದನ್ನು ಡಿನೈ ಮಾಡುವುದಿಲ್ಲ. ಪ್ರೈಸ್ ಗಾಡ್. ದೇವರು ಅದನ್ನು ಡಿನೈ ಮಾಡುವುದಿಲ್ಲ.
ಯಹೂದ್ಯರಿಂದ ಒಳ್ಳೆಯ ಹೆಸರನ್ನು ಹೊಂದಿದ್ದ. ದೇವದೂತನು ಕೂಡ ಆತನಿಗೆ ಬಂದು ವಿಸಿಟ್ ಮಾಡುತ್ತಾನೆ. ದೇವದೂತ ಆತನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ಪರಲೋಕಕ್ಕೆ ಏರಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. He was a good man. Praise God. ಆತನು ಒಳ್ಳೆಯವನಾದ್ದರಿಂದ ಆತನು ಪರಲೋಕಕ್ಕೆ ಹೋಗುವುದಿಲ್ಲ. ಆತನು ಒಳ್ಳೆಯವನಾದ್ದರಿಂದ ಆತನು ಪರಲೋಕಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಪಾಪಿ. ಆಗ ದೇವದೂತ ಹೇಳ್ತಾನೆ, ನಿನ್ನ ಪ್ರಾರ್ಥನೆಗಳು ದಾನ ಧರ್ಮಗಳು ದೇವರಿಗೆ ಮುಟ್ಟಿದೆ. ಅಲ್ಲಿ ಒಬ್ಬ ಪೇತ್ರನೆಂಬನಿದ್ದಾನೆ, ಚಮಗಾರನ ಮನೆಯಲ್ಲಿ ಸಮುದ್ರದ ಬದಿಯಲ್ಲಿ. ಅವನನ್ನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಇಲ್ಲಿ ದೇವದೂತ ಹೇಳಲಿಲ್ಲ, ಪೇತ್ರನು ಕರೆ, ಅವನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಂಥದ್ದು ತಪ್ಪಲ್ಲ. There is a reason for the prayer. Praise God. There is a reason for the prayer. There is a reason for the fasting. ಅದಕ್ಕೆ ಕಾರಣ ಇದೆ. ಇಲ್ಲಿ ದೇವದೂತ ಹೇಳ್ತಾ ಇದ್ದಾನೆ, ಅವನನ್ನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ನ್ಯಾಚುರಲ್ ನೋಡಲಿಕ್ಕೆ ಹೋದರೆ ಇವನೊಬ್ಬ ಅನ್ಯ, ಅವನೊಬ್ಬ ಯಹೂದ್ಯ. ಪ್ರೈಸ್ ಗಾಡ್. ನ್ಯಾಚುರಲ್ ನೋಡಲಿಕ್ಕೆ ಹೋದರೆ ಯಹೂದ್ಯರಿಗೆ ಮತ್ತು ಅನ್ಯರಿಗೆ ಹೊಕ್ಕು ಬಳಕೆ ಇಲ್ಲ. ಯಹೂದ್ಯರು ತಪ್ಪಿ ಕೂಡ ಅನ್ಯರ ಮನೆಯಲ್ಲಿ ಊಟ ಮಾಡುವುದಿಲ್ಲ, ಅವರು ನೀರು ಕುಡಿಯುವುದಿಲ್ಲ. ಅದಕ್ಕೋಸ್ಕರ ಸಮಾರ್ಯ ಸ್ತ್ರೀ ಹೇಳುತ್ತಾನೆ, ನೀನು ಯಹೂದ್ಯನಾಗಿದ್ದುಕೊಂಡು ನನ್ನ ಹತ್ರ ನೀರು ಕೇಳುವುದಾದರೆ ಹೇಗೆ? ನೀನು ಯಹೂದ್ಯ, ಯು ಆರ್ ಎ ಜೂಯಿಷ್. ಪೇತ್ರನು ಜೂಯಿಷ್. ಆದರೆ ಇವರ ಡಿನಾಮಿನೇಷನ್ ಅದು ಒಪ್ಪುವುದಿಲ್ಲ. ಇವರು ಯಹೂದ್ಯರು, ಇವರು ಅನ್ಯರು. ಆದರೆ ದೇವದೂತ ಒಂದು ಮಾತು ಹೇಳಿದ್ದಾನೆ, ಅವನನ್ನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ, ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ಅಲ್ಲಿ ಪೇತ್ರನಿಗೆ ಒಂದು ದರ್ಶನ ಬರ್ತದೆ. 3 ಸರ್ತಿ ಅನೇಕ ಜೀವ ಜಂತುಗಳು ಇದ್ದವು, ಕಡಿದು ತಿನ್ನುವ ಅಂತ. ಅವನು ಹೇಳ್ತಾನೋ, ನಾನು ಅದನ್ನು ತಿನ್ನುವುದಿಲ್ಲ, ನಾನು ಅಶುದ್ಧವಾದವನು ಯಾವುದು ಮುಟ್ಟುವುದಿಲ್ಲ. ಅದಕ್ಕೆ ಒಂದು ವಾಣಿ ಕೇಳ್ತದೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧವೆಂದು ಹೇಳಬೇಡ. ಆ ಡ್ರೀಮಿನ, ಆ ಒಂದು ದರ್ಶನದ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ, ಸುವಾರ್ತೆ ಯೇಸು ಕ್ರಿಸ್ತನು ಕೇವಲ ಯಹೂದ್ಯರನ್ನು ಶುದ್ಧ ಮಾಡಿದ್ದಲ್ಲ, ಇಡೀ ಲೋಕವನ್ನು ತನ್ನ ರಕ್ತದ ಮೂಲಕ ಆತನು ಶುದ್ಧೀಕರಿಸ್ತಾನೆ. ಪ್ರೇಸ್ ಗಾಡ್. ಇಡೀ ಲೋಕವನ್ನು, ಲೋಕದ ಪಾಪವನ್ನು ಆತನು ಶಿಲುಬೆಯ ಮೇಲೆ ಕೊಂಡು ಹೋಗಿದ್ದಾನೆ. ಇವತ್ತು ಇಡೀ ಲೋಕದ ಪಾಪವನ್ನು ಆತನು ಶಿಲುಬೆಯಲ್ಲಿ ಸೆಟಲ್ ಮಾಡಿದ್ದಾನೆ. ಇಡೀ ಲೋಕದ ಮೇಲಿರುವ ಜಡ್ಜ್ಮೆಂಟ್ ಅನ್ನು ಆತನು ಶಿಲುಬೆಯಲ್ಲಿ ಸೆಟಲ್ ಮಾಡಿದ್ದಾನೆ. ದೇವರು ಏನು ಕ್ರಿಸ್ತನಲ್ಲಿ ಸೆಟಲ್ ಮಾಡಿದಾನೋ ಅದನ್ನು ಪ್ರೀಚ್ ಮಾಡುವಂತೆ, ಫಿನಿಶ್ ವರ್ಕ್ ಆಫ್ ದ ಕ್ರಾಸ್, ದಟ್ ಇಸ್ ದ ಗಾಸ್ಪೆಲ್. ದ ಗಾಸ್ಪೆಲ್. ಪೇತ್ರನು ಹೋಗುತ್ತಾನೆ, ನಾವು ನೋಡ್ತೇವೆ ಕರ್ನೆಲನ ಮನೆಗೆ. ಕರ್ನೆಲ ಹೇಳ್ತಾನೆ, ನೀನು ಬಂದದ್ದು ನಮಗೆ ಬಹಳ ಉಪಕಾರವಾಯಿತು, ನೀನು ಬಂದದ್ದು ನಮಗೆ ಪ್ರಯೋಜನವಾಯಿತು. ಇವನಿಗೀಗ ಕೇಳಲಿಕ್ಕೆ ಯಾವ ಅಡ್ಡಿ ಕೂಡ ಇಲ್ಲ, ಒಂದು ಎಂಕಲತ್ತಿ ಅಂತ. ಪ್ರೈಸ್ ಗಾಡ್. ದ ಪ್ರಾಬ್ಲಮ್, ಕಿವಿ ಪ್ರಾಬ್ಲಮ್. ಇವತ್ತು ಅನೇಕರು ಸಫರ್ ಆಗ್ತಾ ಇದ್ದಾರೆ, ಸ್ವಸ್ಥತೆ ಅನ್ನೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ದೇ ಆರ್ ನಾಟ್ ಲಿಸ್ನಿಂಗ್. ದೇ ಆರ್ ನಾಟ್ ಲಿಸ್ನಿಂಗ್. ಯಾರದು ಕೇಳುವುದು, ಯಾರದು ಬಿಡುವುದು ಅಂತ ಗೊತ್ತಿಲ್ಲ. ಒಬ್ಬೊಬ್ಬನು ಒಂದೊಂದು ರೀತಿ ಕನ್ಫ್ಯೂಷನ್ ಪ್ರೀಚ್ ಮಾಡ್ತಾರೆ. ಅವರು ಸ್ಕ್ರಿಪ್ಚರ್ ನೋಡುವುದಿಲ್ಲ. ಪ್ರೈಸ್ ಗಾಡ್. ನಾವು ಏನೇ ಮಾತಾಡೋದಾದರೆ ವಿ ನೀಡ್ ಸ್ಕ್ರಿಪ್ಚರ್. ಯೇಸುನ ಬಾಸುಂಡೆಗಳಿಂದ ಗುಣ ಆಯಿತು ಅಂತ ಹೇಳಿದ್ರೆ ನಾವು ಹೇಳುವುದಲ್ಲ, ದೇವರ ವಾಕ್ಯ ಹೇಳ್ತದೆ ಗುಣ ಆಯಿತು ಅಂತ. ಅದಕ್ಕೆ ಕ್ರಿಟಿಸೈಸ್ ಮಾಡೋದಲ್ಲ, ಎಂತ ಅದು ಗುಣ ಆಯಿತು ಅಂತ. ಯು ಆರ್ ಡಿನೈಯಿಂಗ್ ಗಾಡ್ಸ್ ವರ್ಡ್, ಕ್ರಿಟಿಸೈಸಿಂಗ್ ಗಾಡ್ಸ್ ವರ್ಡ್. ನಾವು ದೇವರೊಟ್ಟಿಗೆ ಎಗ್ರಿ ಆಗುದು. ವಿ ಆರ್ ನಾಟ್ ಎಗ್ರಿ ವಿತ್ ದ ಸೆನ್ಸ್, ವಿ ಎಗ್ರಿ ವಿತ್ ದ ಲಿವಿಂಗ್ ಗಾಡ್. ನಾವು ದೇವರೊಟ್ಟಿಗೆ ಎಗ್ರಿ ಆಗುವಂಥದ್ದು. ದೇವರ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳುತ್ತದೆ, ನಮ್ಮ ಹ್ಯೂಮನ್ ಸ್ಪಿರಿಟ್ ಅದಕ್ಕೆ ಎಗ್ರಿ ಆಗುವಂಥದ್ದು. ಎಲ್ಲಿವರೆಗೆ ದೇವರ ವಾಕ್ಯ ನಮ್ಮ ಆತ್ಮದ ಒಳಗೆ ಹೋಗಿ ಕೂತ್ಕೊಳ್ಳುವುದಿಲ್ಲ, ಅದು ಫ್ರೂಟ್ ಕೊಡುವುದಿಲ್ಲ. ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ, ರೈಟ್. ಕೆಲವು ದಾರಿ ಮಗ್ಗುಲಲ್ಲಿ ಬಿತ್ತು, ಕೆಲವು 100 ಅಡಿ 200 ಅಡಿ 300 ಅಡಿ 400 ಅಡಿ 500 ಅಡಿ 1000 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 ಅಡಿ 10
ಬಂಡೆ ನೆಲದ ಮೇಲೆ ಬಿತ್ತು, ಕೆಲವು ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು, ಕೆಲವು ಒಳ್ಳೆಯ ನೆಲದ ಮೇಲಿತ್ತು. ಬೀಜದ ಪ್ರಾಬ್ಲಮ್ ಅಲ್ಲ, ಗ್ರೌಂಡ್ ಪ್ರಾಬ್ಲಮ್. ದಾರಿ ಮಗ್ಗುಲಲ್ಲಿ ಬಿದ್ದ ಗ್ರೌಂಡ್ ಅನ್ನು ನೋಡಿ ಒಳ್ಳೆಯ ಗ್ರೌಂಡ್ ಅನ್ನು ಕ್ರಿಟಿಸೈಸ್ ಮಾಡೋದಲ್ಲ, ಅಥವಾ ಬೀಜವನ್ನು ಕ್ರಿಟಿಸೈಸ್ ಮಾಡೋದಲ್ಲ, ಬೀಜವನ್ನು ತಮಾಷೆಗೆ ತೆಗೆದುಕೊಳ್ಳುವುದಲ್ಲ. Praise God, there is a principle. God's word is working if you apply according to. ಇರ್ಲಿ, ಅಲ್ಲಿ ಪೇತ್ರನು ಹೋಗಿ ಏನು ಪ್ರಾರ್ಥನೆ ಮಾಡಲಿಲ್ಲ, ಜಸ್ಟ್ ಆತನು ಗಾಸ್ಪೆಲ್ ಪ್ರೀಚ್ ಮಾಡಿದ್ದ. ದೇವರು ಹೇಗೆ ನಜರೇತಿನ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿದನು. Praise God. ಹೇಗೆ ಯೇಸು ಕ್ರಿಸ್ತನು ಇಡೀ ಲೋಕಗೋಸ್ಕರ ಸತ್ತನು, ಹೇಗೆ ಆತನು ಪ್ರಾಣವನ್ನು ಕೊಟ್ಟನು, ಹೇಗೆ ಆತನು ಹೂಣಲ್ಪಟ್ಟನು, ಹೇಗೆ ಆತನು ಪುನರುತ್ಥನಾದನು. ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ, ದ ಬೈಬಲ್ ಹೇಳ್ತದೆ, ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ, ದ ಗಾಸ್ಪೆಲ್, ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ದೇವರು ಕ್ರಿಸ್ತನಲ್ಲಿ ಕ್ರೂಜೆಯಲ್ಲಿ ಮುಗಿಸಿದ ಕೆಲಸವನ್ನು ಆತನು ಮಾತಾಡುತ್ತಿರುವಾಗ, ದ ಬೈಬಲ್ ಹೇಳ್ತದೆ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬಂದನು. ದಟ್ ಮೀನ್ಸ್ ಪವಿತ್ರಾತ್ಮನು ವೇಟ್ ಮಾಡ್ತಾ ಇದ್ದ. ದ ಪ್ರೀಚಿಂಗ್ ದ ಗಾಸ್ಪೆಲ್ ಮೀನ್ಸ್ ಓಪನ್ ದರ್ ಐಸ್ ಅಂಡ್ ಇಯರ್ಸ್. ಅವರ ಆತ್ಮಿಕ ಕಣ್ಣುಗಳನ್ನು ಮತ್ತು ಕಿವಿಗಳನ್ನು ತೆರೆಯುವಂಥದ್ದು. ಒಬ್ಬ ಕುರುಡ ಮತ್ತು ಕಿವುಡನಿಗೆ ಬಾಯಾರಿಕೆ ಆದರೆ ಅವನೆಷ್ಟು ನೀರು ಬೇಕಂತ ಕೇಳ್ಬೋದು. ನೀರು ಕೊಡುವವನು ತಕೋ ಅಂತ ಹೇಳಿದ್ರೆ ಅವನಿಗೆ ಕೇಳುವುದಿಲ್ಲ, ಬಾಟ್ಲಿ ಅಲ್ಲಾಡಿಸಿದರೂ ಅವನಿಗೆ ಕಾಣುವುದಿಲ್ಲ. ಅವರ ಕಣ್ಣುಗಳು ಕಿವಿಗಳು ತೆರೆಯಲ್ಪಟ್ಟಾಗ ಅವನು ಥ್ಯಾಂಕ್ ಯು ಅಂತ ಹೇಳಿ ಕುಡಿಯುತ್ತಾನೆ. ಇಡೀ ಲೋಕಗೋಸ್ಕರ ದೇವರು ಕೃಪೆಯನ್ನು, ಕ್ಷಮಾಪಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ದ ಪ್ರೀಚಿಂಗ್ ದ ಗಾಸ್ಪೆಲ್ ಮೀನ್ಸ್ ಓಪನ್ ದರ್ ಐಸ್. 26ನೇ ಅಧ್ಯಾಯ 18ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಹೇಳ್ತದೆ, ಪೌಲನೇ, ನಾನು ನಿನ್ನನ್ನು ನೇಮಿಸ್ತೇನೆ ಟು ಓಪನ್ ದರ್ ಐಸ್. ಅವರ ಕಣ್ಣುಗಳನ್ನು ತೆರೆಯುವುದಕ್ಕೋಸ್ಕರ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ ಅಧಿಕಾರದಿಂದ ದೇವರ ಅಧಿಕಾರಕ್ಕೂ ತಿರುಗಿಕೊಳ್ಳುವಂತೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 13 ಹೇಳ್ತದೆ, ಈ ಜನರು ಕಣ್ಣಿದ್ದು ನೋಡುವುದಿಲ್ಲ, ಕಿವಿ ಇದ್ದು ಕೇಳುವುದಿಲ್ಲ. ನಾಟ್ ಫ್ರಮ್ ದಿಸ್ ಐಸ್, ಆಪ್ಟಿಕಲ್ ಐಸ್, ಫಿಸಿಕಲ್ ಐಸ್, ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಐಸ್, ಆತ್ಮಿಕ ಕಣ್ಣುಗಳು. ಇಲ್ಲ, ನಾನು ಓದ್ತೇನೆ ನಿಮಗೋಸ್ಕರ. ಐ ವಿಲ್ ರೀಡ್ ಫಾರ್ ಯು. Matthew chapter 15. ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಅವರೇ ಮಾಡಿಕೊಂಡಿದ್ದಾರೆ. ಇದು ದೇವರು ಮಾಡಿದಲ್ಲ, ಅವರೇ ಮಾಡಿಕೊಂಡಿದ್ದಾರೆ. ನನ್ನಿಂದ ಹೇಗೂ ಸ್ವಸ್ಥತೆಯನ್ನು ಹೊಂದಬಾರದೆಂದು ಅವರು ಮಾಡಿಕೊಂಡಿದ್ದಾರೆ. ಇಫ್ ಯು ಡಿನೈ ಗಾಡ್ಸ್ ವರ್ಡ್, ಯು ಡಿನೈ ಗಾಡ್ಸ್ ಪರ್ಪಸ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ, ಡೋಂಟ್ ಡಿನೈ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಬೇಡ್ರಿ. ಎಷ್ಟು ನೀವು ದೇವರ ವಾಕ್ಯವನ್ನು ಕೇಳ್ತೀರಿ, ರೈಟ್ ಆದ ವರ್ಡ್ ಅನ್ನು ಕೇಳ್ತೀರಿ. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. 119ನೇ ಕೀರ್ತನೆ 130ನೇ ವಚನ ಹೇಳ್ತದೆ, ಎಂಟ್ರೆನ್ಸ್. ಫಾಸ್ಟರ್, ಕ್ಯಾನ್ ಯು ರೀಡ್ ಫಾರ್ ಮೀ? The entrance of God's word gives light. It gives understanding to the simple. Entrance of God's word giveth light, understanding to the simple. To the simple. ಹಾಗಾದರೆ ಎಂಟ್ರಿ ಯಾರು ಕೊಡಬೇಕು? ಎಂಟ್ರಿ ನಾವು ಕೊಡಬೇಕು. ಕೊರ್ನೆಲಿಯಸನ ಮನೆಯಲ್ಲಿ ಕೊರ್ನೆಲಿಯ ಎಂಟ್ರಿ ಕೊಟ್ಟ, ಪೇತ್ರ ಮಾತಾಡಿದ, ಪೇತ್ರ ಹರಿಸಿದ. ಹರಿಯುವ ಸಂಗತಿಗೆ ರಿಸೀವ್ ಮಾಡುವ ಒಂದು ಕೆಲಸ ಕೊಡಬೇಕು. Praise God. Preaching the gospel means you're releasing something. Something ಅನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಿ, ನೀವು ಬಿಡುಗಡೆ ಮಾಡ್ತಾ ಇದ್ದೀರಿ. Praise God. Entrance of God's word giveth light. ಅದು ನಿಮಗೆ ಲೈಟ್ ಕೊಡ್ತದೆ.
ಗಾಡ್ ಈಸ್ ಎ ಲೈಟ್. ನಿಮ್ಮ ಜೀವಿತದಲ್ಲಿರುವ ಕತ್ತಲೆ ಅಂತ ಹೇಳಿದರೆ ಆಕ್ಟಿವಿಟಿ ಆಫ್ ದ ಡಿಮನ್ಸ್. ಅದು ಕತ್ತಲೆ ತನ್ನಷ್ಟಕ್ಕೆ ಓಡ್ತದೆ, ಅದು ತನ್ನಷ್ಟಕ್ಕೆ ರಿಜೆಕ್ಟ್ ಆಗುತ್ತದೆ. ಎಲ್ಲಿ ಬೆಳಕಿಲ್ವೋ ಅಲ್ಲಿ ಕತ್ತಲೆಯ ನೆಲೆ, ಎಲ್ಲಿ ರೈಟ್ ಆದ ಲೈಟ್ ಇಲ್ವೋ ಅಲ್ಲಿ ಕತ್ತಲೆಯ ನೆಲೆ. ಕತ್ತಲೆಯನ್ನು ರಿಜೆಕ್ಟ್ ಮಾಡಬೇಕಾದ್ರೆ ನೀವು ಮೈ ಪಿಂಟಿಸಿದ್ದರಿಂದ ಕತ್ತಲೆ ಹೋಗುವುದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಬೆಳಕಿಗೆ ನೀವು ಅವಕಾಶ ಕೊಡಬೇಕು. ಆ ಬೆಳಕು ಬೇರೆ ಯಾವುದಲ್ಲ, ದೇವರ ವಾಕ್ಯ. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದು. ದೇವರು ಏನು ಮಾಡಲಿಕ್ಕಿದೆ ಅದೆಲ್ಲವನ್ನು 2000 ವರ್ಷಗಳ ಹಿಂದೆ ಆತನು ಮಾಡಿ ಮುಗಿಸ್ತಾನೆ. ಪ್ರೈಸ್ ಗಾಡ್. ಇವತ್ತು ನೀವು ಹೊಂದುವಂಥದ್ದಿರಬೇಕು. ರಿಸೀವ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅದು ನಿಮ್ಮದು. ಪ್ರೊಟೆಕ್ಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಿಮ್ಮದು. ದೇವರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾರಾದರೂ ನಾಶವಾದರೆ ಅದು ನನ್ನ ಉದ್ದೇಶ ಅಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ಐ ವಿಲ್ ರೀಡ್ ಫಾರ್ ಯು, ಐ ವಿಲ್ ರೀಡ್ ಫಾರ್ ಯು. 20ನೇ ಅಧ್ಯಾಯ ಆಕ್ಟ್ ಆಫ್ ಅಪೋಸ್ತಲ್, ಅಪೋಸ್ತಲ ಕೃತ್ಯ 20ನೇ ಅಧ್ಯಾಯ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕೆ ಪವಿತ್ರ ಆತ್ಮನು ನಿಮ್ಮನ್ನು ಆ ಹೆಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹೆಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವು, ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸ್ತಾ 3 ವರ್ಷ ಹಗಲು ഇരുಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಎಚ್ಚರವಾಗಿರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸ್ತೇನೆ. ಆತ ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಿಗೆ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದೇನೆ. ಪ್ರೈಸ್ ಗಾಡ್. ಇಪ್ಪತ್ತಾರನೇ ವಚನ ಹೇಳ್ತದೆ, ನಾನು ನಿಮಗೋಸ್ಕರ ಓದ್ತೇನೆ. 26. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾವನಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಪ್ರೈಸ್ ಗಾಡ್. ದೇವರ ದೋಷವೂ ಅಲ್ಲ, ಬೋಧಿಸುವವನ ದೋಷವೂ ಅಲ್ಲ. ಪ್ರೈಸ್ ಗಾಡ್. ದೇವರು ಗೊತ್ತಾಗೋದಿಲ್ವಾ ಅಂತ ನೀವು ಹೇಳ್ಬೋದು. ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಓನ್ ವಿಲ್ ಕೊಟ್ಟಿದ್ದಾನೆ. ಐ ಹ್ಯಾವ್ ಸೆಟ್ ಬಿಫೋರ್ ಯು ಲೈಫ್ ಅಂಡ್ ಡೆತ್. ಚೂಸ್ ಲೈಫ್ ಅಂಡ್ ಲಿವ್. That's all. Choose life and live. If you're not choosing life, ನೀವು ಕತ್ತಿಯ ಬಾಯಿಗೆ ತುತ್ತಾಗುತ್ತೀರಿ ಅಷ್ಟೇ. ಲೋಕದಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಲೋಕದಲ್ಲಿ ಸಮಸ್ಯೆ ಇದೆ. ಯೇಸು ಹೇಳಿದ, ಲೋಕದಲ್ಲಿ ನಿಮಗೆ ಕಷ್ಟ, ಸಂಕಟ, ಪ್ರಾಬ್ಲಮ್ ಇದೆ. 16ನೇ 33ನೇ ವಚನದಲ್ಲಿ ಯೇಸು ಹೇಳಿದ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೇನೆ. ಪ್ರೈಸ್ ಗಾಡ್. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ, ಅದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸಬೇಕಾದರೆ ನಮ್ಮಲ್ಲಿ ನಂಬಿಕೆ ಇಂಪಾರ್ಟೆಂಟ್. ದ ಫೇತ್ ಅನ್ನು ಆಕ್ಟಿವ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಫೇತ್ ನಿಮ್ಮದು ಯಾವಾಗಲೂ ಆಕ್ಟಿವ್ ಆಗಿರಬೇಕಾದ್ರೆ ನೀವು ಸರಿಯಾದ ವಾಕ್ಯಗಳನ್ನು ನೀವು ಕೇಳಬೇಕು. ನಿಮಗೆ ದೇಹದಲ್ಲಿ ಸ್ಟ್ರಾಂಗ್ ಆಗಬೇಕಂತ ಹೇಳಿದರೆ ಸರಿಯಾದ ಫುಡ್ಡನ್ನು, ವಿಟಮಿನ್ ಫುಡ್ಡನ್ನು ನೀವು ತಿನ್ನಬೇಕು. ನೀವು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ಮೈ ಪಿಂಟಿಸಿದ ಕೂಡಲೇ ನೀವು ಸ್ಟ್ರಾಂಗ್ ಆಗೋದಿಲ್ಲ. ಅದೇ ರೀತಿ ಆತ್ಮದಲ್ಲಿ ನೀವು ಸ್ಟ್ರಾಂಗ್ ಆಗಬೇಕಾದ್ರೆ ನೀವು ಸರಿಯಾದ ವಾಕ್ಯಗಳನ್ನು ಕೇಳಬೇಕು. ಸರಿಯಾದ ವಾಕ್ಯವನ್ನು ಕೇಳಿದರೆ ನೀವು ಸ್ಟ್ರಾಂಗ್ ಆಗ್ತೀರಿ. ತಪ್ಪಾದ ವಾಕ್ಯಗಳನ್ನು ಕೇಳಿದರೆ ನಿಮ್ಮ ಅಂತರದ ಮನುಷ್ಯನು ವೀಕ್ ಆಗುತ್ತಾನೆ. ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡ್ತೇನೆ. ವಿಚ್ ಇಸ್ ಏಬಲ್ ಟು ಬಿಲ್ಡ್ ಯು ಅಪ್, ವಿಚ್ ಇಸ್ ಏಬಲ್ ಟು ಬಿಲ್ಡ್ ಯು ಅಪ್, strengthen you, energize you, improve and progress your human spirit. ನಿಮ್ಮ ಹ್ಯೂಮನ್ ಸ್ಪಿರಿಟ್ ಪ್ರೋಗ್ರೆಸ್ ಆದಂತ ಹೇಳಿದ್ರೆ he will resist everything. Praise God. He will resist everything. ಆತನು ಅದನ್ನು ರೆಸಿಸ್ಟ್ ಮಾಡುತ್ತಾನೆ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ, ಅಂತರಂಗವನ್ನೆಲ್ಲ ಶೋಧಿಸ್ತದೆ. ನಿಮ್ಮ ಆತ್ಮವು
ದೇವರ ದೀಪವಾಗಿದೆ. ಥ್ರೂ your spirit, God will guide you and lead you. You're not ordinary person. Come on, arise in your spirit. ಹೇಳ್ರಿ, I'm born of God. One who is in me is greater than one who is in this world. I overcome the world. I overcome sickness. I overcome problem. I overcome demons. ಇದು ನಮ್ಮ ವಚನ ಅಲ್ಲ, ಬೈಬಲ್ ಹೇಳ್ತದೆ. ಓದುವ ನಾವು ಲೆಟರ್ ಆಫ್ ಜಾನ್ 5 chapter 4 verse. Letter of John 5 chapter 4 verse. Yes, read for me. For whosoever born of God overcomes the world, this is the victory that has overcome the world, our faith. ದ ಬೈಬಲ್ ಹೇಳ್ತದೆ, ಯಾವ ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಆಗಿದೆ. ಪ್ರೈಸ್ ಗಾಡ್, ಅದು ನಮ್ಮ ನಂಬಿಕೆ ಆಗಿದೆ. ಸೀಮೋನನೇ, ಸೈತಾನನು ಗೋಧಿಯಂತೆ ಒಣೆಯಬೇಕೆಂದು ನಿನ್ನ ವಿಷಯದಲ್ಲಿ ಅಪ್ಪಣೆ ತೆಗೆದುಕೊಂಡಿದ್ದಾನೆ. ನಿನ್ನ ನಂಬಿಕೆಯು ಕುಂದಿ ಹೋಗಬಾರದೆಂದು ನಿನ್ನ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನಿನ್ನ ನಂಬಿಕೆ, ನೀನು ದೃಢವಾದ ನಂತರ ಉಳಿದವರನ್ನು ದೃಢಪಡಿಸು. ಯಾವುದರಲ್ಲಿ? ನಂಬಿಕೆಯಲ್ಲಿ. will strengthen our faith. God's word will strengthen our faith. ಅದನ್ನು ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? Come on, arise in your spirit. ನೀವು ಅಂತರ್ಯದಲ್ಲಿ ಹೇಳಿರಿ. ನೀವೆಷ್ಟು ದೇವರ ವಾಕ್ಯವನ್ನು, ರೈಟ್ ಆದ ವರ್ಡ್ ಅನ್ನು ಕೇಳುತ್ತೀರಿ, ನಿಮ್ಮ ಅಂತರ್ಯದ ಮನುಷ್ಯನು ಬಿಲ್ಡ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ, ಇಂಪ್ರೂವ್ ಆಗುತ್ತಾನೆ, ಪ್ರೋಗ್ರೆಸ್. ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್ ಟು ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ರಕ್ಷಣೆ ಎಂಬುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಫಾದರ್, ಲಾರ್ಡ್, ವಿ ವರ್ಷಿಪ್ ಯು. ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನ ದೇವರೇ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿದೆ. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು, ರಕ್ತವನ್ನು ಸುರಿಸಿ, ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾವು ಸ್ವೀಕರಿಸ್ತಾ ಇದ್ದೇವೆ. ಫಿಲ್ ಮಿ ವಿತ್ ದಿ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಕನೆಕ್ಟ್ ಆಗಲಿ, ಅವರು ಪ್ರೊಟೆಕ್ಟ್ ಆಗಲಿ ಮತ್ತು ಪವಿತ್ರಾತ್ಮ ಭರಿತರಾಗಲಿ. ರಿಸೀವ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್ ಆಫ್ ಗಾಡ್. ಆಮೆನ್. ಪ್ರೇರೆ, ಒಂದು ವೇಳೆ ನೀವು ದೇಹದಲ್ಲಿ ಯಾರಾದರೂ ಸಿಕ್ಕಿರುವುದಾದರೆ, ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಿಮ್ಮ ಕೈಯನ್ನು ನಿಮ್ಮ ದೇಹದ ಮೇಲೆ ಇಡ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ರೋಗಗಳ ಮೇಲೆ, ವ್ಯಾಧಿಗಳ ಮೇಲೆ, ಎಲ್ಲ ನೋವುಗಳ ಮೇಲೆ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ. ಎಲ್ಲ ರೀತಿಯ ಕಾಯಿಲೆಗಳು ಇವರ ದೇಹವನ್ನು ಬಿಟ್ಟು ಹೋಗಲಿ. ಐ ಕಮಾಂಡ್ ಯು ಲಿವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಕರ್ತನೆ, ಎಲ್ಲ ರೀತಿಯ ಆಪರೇಷನ್ಗಳು, ಸೂಸೈಡ್ ಥಾಟ್ಸ್ಗಳು ಬಿಟ್ಟು ಹೋಗಲಿ. ದ ಫೋನೋಗ್ರಫಿ, ಡಿಫ್ರೆಂಟ್ ಅಡಿಕ್ಷನ್ಗಳಿಂದ ಜನರು ಬಿಡುಗಡೆ ಹೊಂದಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಇವರ ಬ್ಲಡ್ ಪ್ಯೂರಿಫೈ ಆಗಲಿ, ಇವರ ಹಾರ್ಟ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ, ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಲಿ, ಯೌವನಸ್ಥರಲ್ಲಿ ಸಮಾಧಾನ ಉಂಟಾಗಲಿ, ಇವರಿಗೆಲ್ಲರಿಂದ ಶುಭವೇ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಅನಾಯಿಂಟಿಂಗ್ ಆ್ಯಂಡ್ ಯುವರ್ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯುರ್ ಆಲ್ ಬ್ಲೆಸ್. ಪ್ರೇರೆ, 25ನೇ ತಾರೀಕು ಬುಧವಾರ ಬನ್ನಿ, ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ಇದೆ. ನಮ್ಮದು ನ್ಯೂ ಸಾಂಗ್ ರಿಲೀಸ್ ಆಗ್ತದೆ. ಆ ದಿವಸ ಬನ್ನಿ, ನೀವು ವಾಚ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ರಾರ್ಥನೆ ಮಾಡಿರಿ. ಓಕೆ, ಯಾರದು ನಿಮ್ಮದು ಇವತ್ತು ಬರ್ತ್ಡೇ ಇದೆ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದು.
ನಮ್ಮ ಮಧ್ಯೆಯಲ್ಲಿ ಪಾಸ್ಟರ್ ಜಾನ್ ಇದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಯಾರದ್ದು ನಿಮ್ಮದು ಬರ್ತ್ಡೇ ಇದೆ, ಯಾರು ನೀವು ಅವರಿಗೆ ವಿಶ್ ಮಾಡ್ತಾ ಇದ್ದೀರಿ, ನೀವು ವಿಶ್ ಮಾಡಿರಿ, ಕಮೆಂಟ್ಸ್ ಹಾಕಿ ಅವರಿಗೆ. ಮತ್ತು ನಮ್ಮ ಮಧ್ಯೆಲ್ಲಿದ್ದ ಪಾಸ್ಟರ್ ಜಾನ್ ಅವರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಎಸ್. Praise the Lord. Many happy returns of the day. Wish you happy and blessed birthday. And wish you happy wedding anniversary. ನಿಮಗೆ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ತಾ ಇದ್ದೀರಿ, ನಿಮಗೆ ಬ್ಲೆಸ್ಸಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಒಳ್ಳೆಯ ದಾನಗಳ ಮೂಲಕರ್ತನಾದ ದೇವರೇ, ನಮ್ಮ ತಂದೆಯೇ, ಯಾವುದೇ ಕುಂದಿಲ್ಲದ ವರಗಳಿಗೆ ಯೋಗ್ಯನಾಗಿರೋ ನಮ್ಮ ತಂದೆಯೇ, ನಿಮ್ಮನ್ನು ಈ ಸಮಯದಲ್ಲಿ ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸ್ತೇವೆ. ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗೆ ಯೋಗ್ಯನಾದ ದೇವರು ನೀನೊಬ್ಬನೇ ಸ್ವಾಮಿ. ನೀನು ಯೋಗ್ಯನು, ಮಹಿಮೆಗೆ ಯೋಗ್ಯನು. ಈ ದಿನ ಬರ್ತ್ಡೇ, ಹುಟ್ಟಿದ ದಿನವನ್ನು ಆಚರಿಸುವಂಥ, ಕಂಡಿರುವಂಥ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸುವಂಥ ಪ್ರತಿಯೊಂದು ದಂಪತಿಗಳಿಗಾಗಿ, ಜನರಿಗಾಗಿ, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಓ ಕರ್ತನೆ, ಮನುಷ್ಯರು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ, ಸರಿಬೀಳುವ ಸಹಕಾರಣಿಯನ್ನು ಮಾಡಿ ಸ್ವಾಮಿ. ನೀನು ಕುಟುಂಬ ಜೀವಿತಕ್ಕೆ ಸೇರಿಸಿದವನು ನೀನು. ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬನು ಬಿದ್ದರೆ ಇನ್ನೊಬ್ಬರು ಎತ್ತುತ್ತಾರೆ, ಮೂರು ಹುರಿಯ ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. ಕರ್ತನೆ, ದೇವವರವಾದ ಸಂತಾನವನ್ನು ಹಾರೈಸುವುದಕ್ಕೋಸ್ಕರ, ಪಡೆಯುವುದಕ್ಕೋಸ್ಕರ ಓ ಕರ್ತನೆ ಮದುವೆಯನ್ನು ನೆರವೇರಿಸಿದಿ. ಅದು ಇವರೆಲ್ಲರನ್ನು ನಾವು ಬ್ಲೆಸ್ ಮಾಡ್ತೇವೆ. ಓ ಕರ್ತನೆ, ಇದುವರೆಗೆ ಕಾಪಾಡಿ ನಡೆಸಿಕೊಂಡು ಬಂದಿದ್ದಿ, ಮುಂದೆಯೂ ನೀನು ನಡೆಸುತ್ತಿ. ಅಷ್ಟು ಮಾತ್ರ ಅಲ್ಲ, ಓ ತಾಯಿಯ ಗರ್ಭದಿಂದ ಹೊರಗೆ ಬಂದಿರುವ ದಿನ ಮೊದಲುಗೊಂಡು ಇದುವರೆಗೆ ಎಲ್ಲ ಕೇಡಿನಿಂದ ತಪ್ಪಿಸಿ ಅವರ ಹೆಜ್ಜೆಯನ್ನು ನೀನು ನೇಮಿಸಿ ನೀನು ನಡೆಸಿದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ಮುಂದನ ದಿನಗಳಲ್ಲಿ ಕೂಡ ನಿನ್ನ ನಾಮಕ್ಕೆ ಮಹಿಮೆಕರವಾಗಿ ಪ್ರತಿಯೊಬ್ಬರು ಜೀವಿಸುವಂತೆ, ಕುಟುಂಬವಾಗಿ ಹರ್ಷಿಸುವಂತೆ, ಸಂಭ್ರಮಿಸುವಂತೆ, ಜಯಘೋಷದೊಡನೆ ಸ್ವಾಮಿ ಜಯಭರಿತವಾದ ಜೀವಿತವನ್ನು ಮಾಡುವಂತೆ ಎಲ್ಲರೂ ನಿನ್ನ ವಾಕ್ಯಾನುಸಾರವಾಗಿ ನಡೆಸಲ್ಪಡಲಿ. ನೀವು ಇವರಲ್ಲಿ ನಿನ್ನ ವಾಕ್ಯವು, ನಿನ್ನ ಚಿತ್ತವು, ನಿನ್ನ ಉದ್ದೇಶವು ನೆರವೇರಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ ಪ್ರೇರೆ, ನಾಳೆ ಸಂಜೆ 7 ಗಂಟೆಗೆ ನಾವು ಮೀಟ್ ಆಗುವ. 7 ಗಂಟೆಗೆ ನಾವು ಒಟ್ಟಾಗಿ ಸ್ವಲ್ಪ ಹೊತ್ತು ಆರಾಧನೆ, ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ, ನಾಳೆ ಸಂಜೆ 7 ಗಂಟೆಗೆ. ಯು ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಗುಡ್ ನೈಟ್. ವಿ ಲವ್ ಯು. ಬಾಯ್.